ಏನೋ ಮಮ್ಮ ಇವತ್ತೆಲ್ಲಾ ದೇವಸ್ಥಾನ ಸುತ್ತಾ ಇದ್ಯಾ? ಭಕ್ತಿನಾ ಇಲ್ಲ ಲಂಚನಾ? ನಾನಿವತ್ತು ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ಏನೋ ಕೆಲಸ? ಇವತ್ತು ಹೇಗಾದ್ರೂ ಮಾಡಿ ಚಿತ್ರ ಹತ್ರ ನನ್ ಪ್ರೀತಿ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ ಕಣೋ. ಬೆಸ್ಟ್ ಆಫ್ ಲಕ್ ಕಣೋ. ಇವತ್ತು ಒಂದ್ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಮದ್ವೆ ಮಾತು ಮುಂದೆ, ಪ್ರೀತಿ ಮಾತು ಹಿಂದೆ. ಕ್ಯಾರಿ ಆನ್, ಬಾಯ್, ಬೆಸ್ಟ್ ಆಫ್ ಲಕ್. ನೀನ್ ಎಲ್ಗ್ ಹೋಗ್ತಾ ಇದ್ಯಾ? ಆ ದೇವ್ರ ಹತ್ರ ನನ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡಿದ್ದೆ. ಈಗ ಚರ್ಚ್ಗೆ ಹೋಗಿ ನಿನ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಬರ್ತೀನಿ. ಬರ್ಲಾ? ಅದು ಸಾಯಂಕಾಲ. ದೇವಸ್ಥಾನ ಕಣ. ಓ ತಪ್ಪು 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 ತಪ್ಪು. ಚಿತ್ರ, ಈ ಹೂ ತಗೊಂಡಾಗ ದೇವ್ರ ಫೋಟೋಗೆ ಹಾಕು ಬಾ. ಚಿತ್ರ ಚಿತ್ರ, ನಾನ್ ಕೂಗಿ ಕೇಳಿಸ್ಲಿಲ್ವೇನೆ? ಕಿವಿಡಿ, ಹೂ ತಗೊಂಡೋಗಿ ಫೋಟೋಗೆ ಹಾಕು ಬಾ. ಏನಾಗಿದ್ಯಾ ನಿನಗೆ? ಏನಿಲ್ಲ. ಹೂ ತಗೊಂಡೋಗಿ ದೇವ್ರ ಫೋಟೋಗೆ ಹಾಕು. ಬರ್ತಾ ಬರ್ತಾ ನಿನ್ ಆಟ ಜಾಸ್ತಿ ಆಯ್ತು. ಈಚೀಚೆಗೆ ನನ್ನ ಮಾತೇ ಕೇಳ್ದೆ ಇರೋ ತರ ಆಡ್ತಿದ್ಯಾ. ವಯಸ್ಸಿಗೆ ಬಂದ್ ಮಕ್ಳಿಗೆ ಅಪ್ಪ ಅಮ್ಮನ ಮಾತೇ ಕಿವಿಗ್ ಬೀಳಲ್ಲ. ಸರಿ, ಆದ್ರೆ ತೀರ ಇಷ್ಟೊಂದು ಸುಕನ್ಯಾ, ಐ ಆಮ್ ಸಾರಿ ಟು ಸೇ ದಿಸ್. ನಿನ್ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಸುಕನ್ಯಾ, ಬಿಡ್ರಿ ನನ್ನ, ಬನ್ನಿ. ಬಿಡ್ರಿ, ಹೇಳೆ ಡಾಕ್ಟರ್ ನಿಜ ಏನೇ? ನಿಜ ಏನೇ? ಚಿತ್ರ, ಇಲ್ಲೋಡು, ನಿನ್ ತಂದೆ ಹತ್ರ ಹೇಳಮ್ಮ. ಇದಕ್ಕೆಲ್ಲ ಯಾರ್ ಕಾರಣ ಅಂತ ನನ್ನ ಹತ್ರ ಹೇಳೋ. ತಗೊಳ್ಳಿ ಸರ್. ಥ್ಯಾಂಕ್ ಯು ಜೇಮ್ಸ್. ಸಂತೋಷ, ಬೈಲೆ ಆ ಹುಡುಗಿ ಜೊತೆ ಬರ್ತಾರ. ಹುಡುಗ ಯಾರೋ? ನಿನಗ್ ಗೊತ್ತಿಲ್ವಾ? ಆ ಹುಡುಗನ್ ಜೊತೆ ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ. ನಿನ್ ಬಾಯಲ್ಲಿ ಒಂದೇ ಒಂದ್ ಮಾತು ಒಳ್ಳೇದ್ ಬರೋದ್ ಬೇಡವಾ? ಆ ಅರಗಿಣಿಯಲ್ಲಿ, ಆ ಚಿಂಪಾಂಜಿಯಲ್ಲಿ. ಸ್ಟಾಪ್. ಏನೋ ಸತ್ತಿರೋ ಹೆಣ ಮಧ್ಯದಲ್ಲಿ ಎದ್ ಬಂದು ನಿನ್ ಜೊತೆಗೆ ನಡ್ಕೊಂಡ್ ಬರೋ ತರ ಇದೆ. ಇವನು ಇವನು ನನ್ ಬಾಯ್. ಈ ಹೆಣ್ಣದ ಹೆಸರು ಬಾಯ್ ಫ್ರೆಂಡಾ? ಅಷ್ಟೇ ಅಲ್ಲ, ನಾವಿಬ್ರು ಆದಷ್ಟು ಬೇಗ ಮದ್ವೆ ಆಗ್ತಾ ಇದೀವಿ. ಎಂಗೇಜ್ಮೆಂಟ್ ಇಸ್ ಇದಿನ್ನೂ ಓವರ್. ನಾನೀ ಮದ್ವೆಗೆ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಒಪ್ಪಕ್ಕೆ ಬಿಡೋಕೆ ನೀನ್ ಯಾರೋ? ನಮ್ಮ ಅಪ್ಪ ಅಮ್ಮನ ಒಪ್ಪಿದಾರೆ ಗೊತ್ತಾ? ಆಯ್ತು, ನಿಮ್ಮಪ್ಪನಿಗೆ ಕುರುಡಿರ್ಬೋದು, ಆದ್ರೆ ನಾನು ಇಷ್ಟು ದಿವಸದಿಂದ ನಿನ್ಗೆ ಲೈನ್ ಆಗ್ತಾ ಇದ್ದೀನಿ. ಇವನ್ ಯಾವನೋ. ನಿನ್ ಬೇಜಾರ್ ನಂಗೆ ಅರ್ಥ ಆಗುತ್ತೆ. ನೋಡಕ್ ಚೆನ್ನಾಗಿರೋನ ಕಟ್ಕೊಂಡ್ರೆ ತನ್ನ ಆಸೆ ತೀರಿಸ್ಕೊಂಡ್ಮೇಲೆ ಇನ್ನೊಬ್ಳ ಜೊತೆ ಬಿಟ್ಕೊಳಲ್ಲ ಅಂತ ಗ್ಯಾರಂಟಿ ಏನು? ಆದ್ರೆ ಇವನು ನೋಡು, ಈ ಚಿಂಪಾಂಜಿ ಮುಖಾನ ಯಾವ ಹುಡುಗಿನೂ ಹತ್ರ ಸೇರ್ಸಲ್ಲ. ಇವನ್ ರೇಂಜಿಗೆ ನಾನೇ ಕರೀನಾ, ನಾನೇ ಡಯನಾ. ನಾ ಈ ತರ ನನ್ ಕಾಲತ್ರ ಬಿದ್ದಿರ್ತಾನೆ. ನನಗಿಷ್ಟ ಬಂದಂಗ ನನ್ ಜೀವನ ಮಾಡಬಹುದು. ನಾನೇ ಅಲ್ಲ, ನನ್ಗಿಂತ ಚೆನ್ನಾಗಿರೋ 90% ಹುಡುಗಿರೋ ಇದೇ ರೀತಿ ಯೋಚನೆ ಮಾಡ್ತಾರೆ. ಬರ್ಲಾ? ಬಾಯ್. ನಿಲ್ಲು. ಈ ಕಟು ಸತ್ಯನ ಆ ಸತ್ಯಣ್ಣನ ಮುಂದೆ ಹೇಳ್ತಾ ಇದೆಯಲ್ಲ, ಅವ್ನ್ ಕೇಳಿಸ್ಕೊಂಡ್ರೆ ಬೇಜಾರಾಗಲ್ಲ? ಇವನು ಸತ್ಯಣ್ಣ ಅಲ್ಲ, ಸೈಕಲ್ ಜಾಕ್ಸನ್. ಇವನ್ಗೆ ಕ್ಯೂಡು. ಕಿವುಡ. ಸತ್ಯಣ್ಣಕ್ಕೆ ಈ ರೇಂಜ್ ಬ್ಯೂಟಿ ಸಿಕ್ಕಿರ್ಬೇಕಾದ್ರೆ ಇನ್ನು ನನ್ನಂತ ಬ್ಯೂಟಿಫುಲ್ ಪರ್ಸನ್ಗೆ ಮಿನಿಮಮ್ ಅಂದ್ರು ಐಶ್ವರ್ಯ ರೈ ಗ್ಯಾರಂಟಿ. ಹೊಟ್ಟೆಕಿತ್ ನನ್ ಮಕ್ಳಪ್ಪ. ನಿಂತ್ಕೋ ಅಲ್ಲೇ. ನೀನೇನಾದ್ರೂ ಈ ಮನೆ ಒಳಗ್ ಕಾಲಿಟ್ರೆ ನಾನು ಈ ಲೋಕನೇ ಬಿಟ್ಟು ಹೊರಟೋಗ್ತೀನಿ. ಇದು ಹೆದರ್ಸೋ ಮಾತಲ್ಲ. ಅಪ್ಪ,
ಯಾಕಪ್ಪ ಹೀಗೆಲ್ಲ ಮಾತಾಡ್ತೀರಾ? ಮುಚ್ಚೆ ಬಾಯ್. ಹೆತ್ತವ್ರ ಕಣ್ ತಪ್ಸಿ ಮದುವೆ ಮಾಡ್ಕೊಂಡ್ ಬಂದಿರೋ ನಿನಗೆ ಈ ವಿಷಯದಲ್ಲಿ ತಲೆ ಹಾಕೋ ಯೋಗ್ಯತೆ ಇಲ್ಲ. ಅಪ್ಪ, ನನ್ ಸಲುವಾಗಿ ಯಾರನ್ನೂ ಬೈಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಅಪ್ಪ, ಏ ಗಿರಿ ನಿಂತ್ಕೋ. ಹೋಗ್ಬೇಡ ಗಿರಿ, ಅಪ್ಪನ್ ಮಾತನ್ನ ಕಿವಿಗೆ ಹಾಕೋಬೇಡ್ವೋ. ಬಾರೋ ನಮ್ಮನೆಗೆ ಹೋಗೋಣ. ಬೇಡಕ್ಕ, ನಾನ್ ಜೇಮ್ಸ್ ರೂಮ್ಗೆ ಹೋಗ್ತೀನಿ. ನಾನ್ ನಿನ್ ಮನೆಗೆ ಬಂದ್ರೆ ನಿನ್ನ ಈ ಮನೆ ಸಂಬಂಧ ಶಾಶ್ವತವಾಗಿ ಕಡ್ದೋಗುತ್ತೆ. ನಾನ್ ಮನ್ಸು ಮಾಡಿದ್ರೆ ಇಲ್ಲೇ ಇರ್ಬೋದು, ಆದ್ರೆ ಅಪ್ಪನ ಮನ್ಸಿಗೆ ಇನ್ನೂ ಬೇಜಾರು ಮಾಡೋಕೆ ನನ್ ಮನ್ಸು ಹೋಗ್ತಾ ಇಲ್ಲ. ಏ ಗಿರಿ, ಏನ್ರಿ ಅವ್ನ್ ತಪ್ಪು ಮಾಡಿದಾನೆ ಅಂತ ನೀವು ನಂಬ್ತೀರಾ? ನಂಬೋದಿಲ್ವೇ? ಯಾಕೆ ಅಂದ್ರೆ ಹೆತ್ತ ತಂದೆ ತಾಯಿಗಳಾದ ನಾವು ಒಳ್ಳೆಯವರಾಗಿರುವಾಗ ನಮ್ಮಗ ಹೇಗೆ ಕೆಟ್ಟವನಾಗ್ತಾನೆ? ಇಬ್ರು ಮುದ್ದು ಮಾಡಿ ಬೆಳೆಸಿದ್ರೆ ಅವನು ಎಲ್ಲಿ ಕೆಟ್ಟು ಹೋಗ್ತಾನೋ ಅನ್ನೋ ಭಯದಿಂದ ಅವನನ್ನ ಚಿಕ್ಕ ವಯಸ್ಸಿನಿಂದಲೇ ಬೈತಾ ಬಂದೆ. ಡಿಗ್ರಿ ಮುಗಿಸಿದ್ರು ಅವನಿಗೆ ಕೆಲಸ ಸಿಗ್ಲಿಲ್ಲ, ಆದ್ರೂ 10 ಜನಕ್ಕೆ ಆದರ್ಶವಾಗಿ ಬದುಕ್ತಾ ಇದ್ದಾನೆ. ಅವನೇನು ಅಂತ ನಮಗ್ ಗೊತ್ತು, ಆದ್ರೆ ಈ ಜಗತ್ತು ಗೊತ್ತಿಲ್ವಲ್ಲ. ಅವನ ಮೇಲ್ ಬಂದಿರೋ ಅಪವಾದನ ಸುಳ್ಳು ಅಂತ ಪ್ರೂವ್ ಮಾಡಿ ಹಿಂತಿರುಗಿ ಬರ್ತಾನೆ ಅನ್ನೋ ನಂಬಿಕೆಯಿಂದ ಅವನನ್ನ ಈ ಮನೆಯಿಂದ ಹೊರಗೆ ಕಳಿಸ್ತಾ ಇದ್ದೀನಿ. ಅಷ್ಟು ಬಿಟ್ರೆ ಅವನ ಮೇಲ್ ಪ್ರೀತಿ ಇಲ್ಲ ಅಂತ ಅಲ್ಲ ಕಣೆ. ನೀನ್ ಯಾಕೋ ತಲೆ ತಗ್ಸ್ಬೇಕು? ನಡೆದಿದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅಂತ ನಮಗ್ ಚೆನ್ನಾಗ್ ಗೊತ್ತು. ಎಲ್ಲಾರ ತರ ನಾವು ನಂಬಿಟ್ರೆ ನೀನ್ ಚಿಕ್ಕೋನಿದ್ದಾಗ್ಲಿಂದ ನಾವು ನಿನ್ ಮೇಲಿಟ್ಟಿರೋ ಪ್ರೀತಿಗೆ, ನಂಬಿಕೆಗೆ, ನೀನ್ ನಮ್ಮ ಮೇಲಿಟ್ಟಿರೋ ಅಭಿಮಾನಕ್ಕೆ ಅರ್ಥನೇ ಇರಲ್ಲ. ನನಗ್ ನನ್ ಮಗಳಿಗಿಂತ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ಅವಳ ಸಲುವಾಗಿ ಮನೆ ಬಿಟ್ಟು ಹೊರಗೆ ಬಂದ್ರು ಅವಳ ಬಗ್ಗೆ ಕೆಟ್ಟದಾಗಿ ಇಲ್ಲಿವರೆಗೂ ಒಂದ್ ಮಾತು ಆಡಿಲ್ಲ. ದೊಡ್ಡ ವ್ಯಕ್ತಿತ್ವ ಕಣೋ ನಿಂದ. ಅವಳು ಚಿಕ್ಕವಳಿದ್ದಾಗ್ಲಿಂದ ನಾನು ಅವಳನ್ನ ಎಷ್ಟು ಮುದ್ದಾಗಿ ಸಾಕಿದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅವಳು ಈಗಿನ ಪರಿಸ್ಥಿತಿನಲ್ಲಿ ಏನಾಯ್ತು ಅಂತ ಕೇಳಿ ಅವಳ ಮನ್ಸಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ಪೇರೆಂಟ್ಸ್ ಹತ್ರ ಹೇಳ್ಕೊಳಕ್ಕಾಗದೆ ಇರೋದನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾರೆ ಅಂತಾರೆ. ಅವಳ ಮನಸ್ಸಲ್ಲಿ ಏನಿದೆ ಅಂತ ನೀನ್ ತಿಳ್ಕೊಂಡು ಅವಳ ಜೀವನಕ್ಕೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕಾದ್ದು ನಿನ್ ಜವಾಬ್ದಾರಿ ಕಣ. ನಿನ್ನೆ ನಿನ್ ರೂಮಿಗೆ ಬಂದ ತಕ್ಷಣ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಕೇಳಿಲ್ಲ ಕಣ. ಆದ್ರೂ ಚಿತ್ರ ಯಾಕೆ ಈ ರೀತಿ ಮಾಡಿದ್ಲು ಅಂತ ಇನ್ನೂ ಅರ್ಥ ಆಗ್ತಿಲ್ಲ. ಈ ತರ ಬಾಯಿ ಬಂದಾಗ ಹೇಳಿದ್ರೆ ನಿನ್ ಜೀವನ ಏನಾಗುತ್ತೆ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡದ್ಲ ಅವಳು? ಛೇ, ಇಷ್ಟು ದೊಡ್ಡ ಅಪವಾದನ ನಿಮ್ಮಲೆ ಯಾಕೋ ಹಾಕೋದ್ಲು? ಈ ಜಗತ್ತಲ್ಲಿ ಪ್ರೀತಿ ಮಾಡದೇ ಇರೋರು ಸುಮಾರು ಜನ ಸಿಗ್ಬಹುದು, ಆದ್ರೆ ಫ್ರೆಂಡ್ಶಿಪ್ ಮಾಡದೇ ಇರೋರು ಯಾರು ಇರಲ್ಲ. ನನ್ ಮೇಲೆ ಅಪವಾದ ಹೊರಿಸಿದ್ಲು ಅನ್ನೋ ಬೇಜಾರ್ಗಿಂತ ಎಲ್ರು ಮುಂದೆ ಅವಳ ಅವಮಾನ ಪಟ್ಲಲ್ಲ ಅನ್ನೋ ಸಂಕಟ ಜಾಸ್ತಿ ಆಗಿದೆ. ನಾನು ಅವಳನ್ನ ಪ್ರೀತಿ ಮಾಡಿದೆ ನಿಜ, ಆದ್ರೆ ಅವಳು ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಅನ್ನೋ ದೃಷ್ಟಿಲಿ ನೋಡಿದ್ಲು. ಇವತ್ತಲ್ಲ ನಾಳೆ ನನ್ನ ಹತ್ರ ಅವಳು ನಿಜ ಹೇಳ್ತಾನೆ ಅನ್ನೋ ನಂಬಿಕೆ ನನಗಿದೆ.